ನಮಸ್ತೆ ಸ್ನೇಹಿತರೆ, ನಮ್ಮ ಇವತ್ತಿನ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋ ಯಾರಿಗೆ ಅಂತ ಹೇಳಿದ್ರೆ, ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಅಥವಾ ಮನೆಯಿಂದಲೇ ಕೆಲಸ ಮಾಡುವಂತಹ ಯಾರು ಕೆಲಸವನ್ನು ಹುಡುಕ್ತಿದ್ದೀರಿ ಅವರಿಗೆ ಈ ವಿಡಿಯೋ ಸೂಟೇಬಲ್ ಆಗಿದೆ. ಸೊ ನೀವು ಕೂಡ ವರ್ಕ್ ಫ್ರಮ್ ಹೋಮ್ ಅಥವಾ ಮನೆಯಿಂದಲೇ ಮಾಡುವಂಥ ಕೆಲಸ ಅಥವಾ ಆನ್ಲೈನ್ ಜಾಬ್ಗಳ ಬಗ್ಗೆ ಹುಡುಕ್ತಿದ್ರೆ ಸೊ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟ್ ಟೆಕ್ಕಿಂದ ನೋಟಿಫಿಕೇಶನ್ ಬಿಟ್ಟಿರುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ 2026 ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡಲಿಕ್ಕಿದ್ದೇನೆ. ಅಪ್ಲೈ ಮಾಡೋದು ಹೇಗೆ, ಎಲಿಜಿಬಿಲಿಟಿ ಏನು ಮತ್ತು ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿದೆ, ಇದರೆಲ್ಲದರ ಬಗ್ಗೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಲಿಕ್ಕಿದ್ದೇನೆ. ಅದು ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಏನಂತ ನೀವು ಮೊಬೈಲ್ನಲ್ಲಿ ಈ ವಿಡಿಯೋವನ್ನು ನೋಡಿಕೊಂಡು ಮೊಬೈಲ್ನಲ್ಲಿಯೇ ಇದರ ಈ ಏನು ಸ್ಟಾರ್ಟ್ ಟೆಕ್ ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಎನಿ ಗ್ರ್ಯಾಜುಯೇಟ್, ನೀವು ಯಾವುದೇ ಗ್ರ್ಯಾಜುಯೇಟ್ ಆಗಿದ್ದರೂ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದೊಂದು ವಾಯ್ಸ್ ಪ್ಲಸ್ ಚಾಟ್ ಪ್ರೊಸೆಸ್ ಆಗಿರ್ತದೆ. ಸೊ ಇದಕ್ಕೆ ಏನು ಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಸ್ಟೇಬಲ್ ಇಂಟರ್ನೆಟ್ ಇರಬೇಕು, ಮತ್ತೊಂದು ಲ್ಯಾಪ್ಟಾಪ್ ಇದ್ದರೆ ಆಯಿತು. ಯಾಕಂತ ಹೇಳಿದ್ರೆ ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಯಾರೆಲ್ಲ ಫ್ರೆಶರ್ ಇದ್ದೀರಿ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮಿಸ್ ಮಾಡಬೇಡಿ, ಈ ಅಪರ್ಚುನಿಟಿ ಒಂದು ಒಳ್ಳೆ ಅಪರ್ಚುನಿಟಿ. ಸೊ ಮನೇಲಿ ಕೂತ್ಕೊಂಡು ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದು. ಆದ್ದರಿಂದ ಬೇಗ ಅಪ್ಲೈ ಮಾಡಿ ಮಿಸ್ ಮಾಡಬೇಡಿ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ಈ ರೀತಿಯಾದ ಇಂಟರ್ಫೇಸ್ ನೋಡ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ. ಹಾಗೆ ಇಲ್ಲಿ ನಮ್ಮ ಚಾನಲ್ ನನ್ನ ಹೆಸರಿದೆ, ಅದರ ಹತ್ತಿರ ಒಂದು ಈ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಬಟನ್ ಇದೆ. ಓಕೆ, ಈ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನೀವು ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಈ ಸಬ್ಸ್ಕ್ರೈಬ್ ಅನ್ನೋ ಬಟನನ್ನು ಪ್ರೆಸ್ ಮಾಡೋದ್ರಿಂದ ಏನಾಗ್ತದೆ ಅಂತೇಳಿದ್ರೆ, ನಾವು ಯಾವಾಗೆಲ್ಲ ವೀಡಿಯೋವನ್ನು ಹಾಕ್ತೇವೆ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಈ ವಿಡಿಯೋ ನಿಮಗೆ ಉಪಯುಕ್ತವಾಗದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ನಿಮಗೆ ಇಲ್ಲಿ ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಜಾಬ್ಸ್ ರಿಲೇಟೆಡ್, ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಯಾವಾಗಾರು ಒಂದು ದಿನ ಅದು ನಿಮಗೆ ಯೂಸ್ಫುಲ್ ಆಗೇ ಆಗ್ತದೆ. ಸೊ ನನ್ನ ರಿಕ್ವೆಸ್ಟ್, ಈ ವಿಡಿಯೋವನ್ನು ಮುಂದುವರಿಸುವ ಮುಂಚೆ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮುಂದುವರಿಸಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರಾಲ್ ಡೌನ್, ಇಲ್ಲಿ ನೀವು ಮೋರ್ ಅಂತ ಕೊಟ್ಟ ನಂತರ ಸೊ ಇಲ್ಲಿ ಎಗೇನ್ ನೀವು ಮೋರ್ ಅಂತ ಕೊಟ್ಟರೆ ನಾನು ಎಲ್ಲ ವಿಡಿಯೋದು ಏನು ಮಾಡ್ತೇನೆ ಅದರ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ ಕೇಸ್ ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ ನೀವು ಈ ಕಮೆಂಟ್ ಸೆಕ್ಷನ್ಗೆ ಹೋದರೆ ಕಮೆಂಟ್ ಸೆಕ್ಷನ್ನಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ನಾನು ಲಿಂಕನ್ನು ಪಿನ್ ಮಾಡಿರ್ತೇನೆ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಆ ಪರ್ಟಿಕ್ಯುಲರ್ ಲಿಂಕಿಗೆ ಜಂಪ್ ಆಗಿ ಸೊ ನೀವು ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ಬೋದು. ನೋಡಿ ಸ್ನೇಹಿತರೆ, ನಾವಿದ್ದೇವೆ ನಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ನಲ್ಲಿ. ಮೊದಲನೇದಾಗಿ ನೀವೇನು ಮಾಡಬೇಕಂತ ಹೇಳಿದ್ರೆ, ವಿಡಿಯೋ ನೋಡ್ತಿರುವಾಗ ನಿಮ್ಮ ಕಮೆಂಟ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಬೇಕು. ಸೊ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಆ ಲಿಂಕ್ ಓಪನ್ ಆಗುತ್ತೆ. ಸೊ ಇಲ್ಲಿದೆ ಆ ಲಿಂಕ್. ನಾನು ಮೊದಲು ಹೇಳಿದಾಗೆ ಸ್ಟಾರ್ಟ್ ಟೆಕ್ಕಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಬ್ಲೆಂಡೆಡ್ ಪ್ರೋಸೆಸ್, ಕಂಪನಿ ಯಾವುದು ಸ್ಟಾರ್ಟ್ ಟೆಕ್ ಅಂತ. ಸೊ ಪೋಸ್ಟೆಡ್ 5 days, ಈಗ 5 ದಿನ ಆಗಿದೆ ಇದನ್ನು ಪೋಸ್ಟ್ ಮಾಡಿ. ಸೊ ಇದರ ಬಗ್ಗೆ ಸ್ವಲ್ಪ ಹೈಲೈಟ್ ನೋಡೋದು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಫ್ರೆಶರ್ ಅಂದರೆ 0 to 1 years ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು 50 ವೇಕೆನ್ಸೀಸ್ ಇದೆ. ಸ್ಯಾಲ್ರಿ ಏನಂತ ಹೇಳಲಿಲ್ಲ. ಹೈರಿಂಗ್ ಲೊಕೇಶನ್ ಏನಂತ ಹೇಳಿದ್ರೆ ಪುಣೆ, ಆಫೀಸಲ್ಲಿರೋದೆ ಅಂದರೆ ಪುಣೆ, ಮತ್ತು ಇದು ರಿಮೋಟ್ ಜಾಬ್ ಆಗಿದೆ. ಸೊ ಸ್ಕಿಲ್ಸ್ ಏನಿರಬೇಕು ಅಂತ ಹೇಳಿದ್ರೆ ನಿಮಗೆ ಕಸ್ಟಮರ್ ರಿಲೇಷನ್ಶಿಪ್, ಕಸ್ಟಮರ್ ಸಪೋರ್ಟ್, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇಷ್ಟೆಲ್ಲ ಇದ್ದರೆ ನೀವು ಈ ಜಾಬ್ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಜಾಬ್ ಡಿಸ್ಕ್ರಿಪ್ಷನ್ ಏನಂತ ನೋಡೋದಾದರೆ ವಾಟ್ ಯು ವಿಲ್ ಡೂ. ಸೊ ಜಾಬ್ ಟೈಟಲ್ ಏನಂತ ಹೇಳಿದ್ರೆ ನಿಮ್ಮ ಜಾಬ್ ಟೈಟಲ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಬ್ಲೆಂಡೆಡ್ ಪ್ರೊಸೆಸ್, ವರ್ಕ್ ಫ್ರಮ್ ಹೋಮ್. ಬ್ಲೆಂಡೆಡ್ ಪ್ರೊಸೆಸ್ ಅಂದರೆ ವಾಯ್ಸ್ ಮತ್ತು ಚಾರ್ಟ್ ಇರೋದ್ರಿಂದ ಇದು ಬ್ಲೆಂಡೆಡ್ ಪ್ರೊಸೆಸ್, ಹಾಗಿದು ವರ್ಕ್ ಫ್ರಮ್ ಹೋಮ್. ಸೊ ಜಾಬ್ ಸಮ್ಮರಿ. ಸೊ ವಿ ಆರ್ ಲುಕಿಂಗ್ ಫಾರ್ ಡೈನಾಮಿಕ್ ಕಸ್ಟಮರ್ ಫೋಕಸ್ಡ್ ಇಂಡಿವಿಜುವಲ್ ಬ್ಲೆಂಡೆಡ್ ಪ್ರೊಸೆಸ್ ವಾಯ್ಸ್ ಆ್ಯಂಡ್ ನಾನ್ ವಾಯ್ಸ್ ರೋಲ್. ದಿಸ್ ಇಸ್ 100% ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಸೂಟೇಬಲ್ ಬೋತ್ ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್. ಅವ್ರು ಯಾರನ್ನು ಹುಡುಕ್ತಿದ್ರು ಅಂತ ಹೇಳಿದರೆ, ಸೊ ಯಾರು ಡೈನಾಮಿಕ್ ಆಗಿರಬೇಕು ಕ್ಯಾಂಡಿಡೇಟ್ ಮತ್ತು ಕಸ್ಟಮರ್ ಫೋಕಸ್ಡ್ ಇಂಡಿವಿಜುವಲ್ ಆಗಿರಬೇಕು. ಇದೊಂದು ಬ್ಲೆಂಡೆಡ್ ಪ್ರೊಸೆಸ್ ಅಂತ ಹೇಳಿದ್ರೆ ಇದರಲ್ಲಿ ವಾಯ್ಸ್ ಕೂಡ ಇರುತ್ತೆ, ಹಾಗೆ ನಾನ್ ವಾಯ್ಸ್ ಕೂಡ ಇರುತ್ತೆ. ಮತ್ತು ಇದೊಂದು 100% ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಮತ್ತು ಇದರಲ್ಲಿ ನೀವು ಫ್ರೆಶರ್ ಆಗಿದ್ದರೂ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಹೇಳಿದ್ರೆ ಕ್ವಾಲಿಫಿಕೇಷನ್, ನೀವು ಗ್ರ್ಯಾಜುಯೇಟ್ ಇದ್ದರೂ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಇದರಲ್ಲಿ ಯಾವುದೇ ಸ್ಪೆಸಿಫಿಕ್ ಆದಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿರುವುದಿಲ್ಲ. ಎಕ್ಸ್ಪೀರಿಯನ್ಸ್, ನೀವು ಫ್ರೆಶರ್ ಇದ್ದರೆ ಅಪ್ಲೈ ಮಾಡ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ವೆಲ್ಕಮ್. ನೀವು ಎಕ್ಸ್ಪೀರಿಯನ್ಸ್ ಇದ್ದರೂ ನೀವು ಈ ಜಾಬ್ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಟೆಕ್ನಿಕಲ್ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಹಾಗೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಟೈಪಿಂಗ್ ಸ್ಕಿಲ್ ಇದ್ದರೆ ಇನ್ನೂ ಒಳ್ಳೆಯದು. ಸೊ ನಿಮ್ಮ ಹತ್ರ ಏನಿರಬೇಕು, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಲ್ಯಾಪ್ಟಾಪ್ ವಿತ್ ಇಂಟೆಲ್ i5 ಪ್ರೊಸೆಸರ್, ಎಬೋ ಆಪ್ರೇಟಿಂಗ್ ಸಿಸ್ಟಮ್ Windows 11. ನಿಮ್ಮ ಹತ್ರ
ಈ ಕಾನ್ಫಿಗರೇಷನ್ ಇರುವಂಥ ಲ್ಯಾಪ್ಟಾಪ್ ಇರಬೇಕು. ಹಾಗೆ ನಿಮ್ಮ ಹತ್ರ ಲ್ಯಾಪ್ಟಾಪಲ್ಲಿ 8 GB ರ್ಯಾಮ್ ಇರಬೇಕು ಮತ್ತು ಸ್ಟೇಬಲ್ ವೈಫೈ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಸೊ ಇಷ್ಟು ನಿಮ್ಮ ಹತ್ರ ಇದ್ದರೆ ನೀವು ಈ ಏನು ಜಾಬ್ ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ, ಇದಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ಸೊ ಹಾಗಾದ್ರೆ ನಿಮಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ: ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ವಿಯಾ ಕಾಲ್ಸ್. ಕಸ್ಟಮರ್ ಏನು ಕ್ವಶನ್ ಕೇಳ್ತಾರೆ ಅದನ್ನು ಕಾಲಿಂದ ಬರ್ಬೋದು ಅಥವಾ ಚಾಟಿಂದ ಬರ್ಬೋದು ಅಥವಾ ಇಮೇಲ್ ಬರ್ಬೋದು. ಅದಕ್ಕೆ ನೀವು ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರಿಸಾಲ್ವ್ ಕಸ್ಟಮರ್ ಇಶ್ಯೂಸ್. ಸೊ ಅದಕ್ಕೆ ನೀವು ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡಬೇಕು. ಹಾಗೆ ಅವರು ಏನು ಕ್ವಶನ್ ಕೇಳಿದ್ದಾರೆ, ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅದನ್ನು ರಿಸಾಲ್ವ್ ಮಾಡಬೇಕು. ಮೇಂಟೈನ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರಿಗೆ ಸ್ಯಾಟಿಸ್ಫೈ ಆಗುವ ಹಾಗೆ ನೀವು ವರ್ಕ್ ಮಾಡಬೇಕು. ಫಾಲೋ ಕಂಪನಿ ಪ್ರೋಸೆಸ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಸೊ ಕಂಪನಿ ಏನು ಕ್ವಾಲಿಟಿ ಪ್ರೋಸೆಸ್ ಇದೆ ಅದನ್ನು ನೀವು ಫಾಲೋ ಮಾಡಿಕೊಂಡು ನೀವು ವರ್ಕ್ ಮಾಡಬೇಕು ಆಗುತ್ತೆ. ವರ್ಕ್ ಡೀಟೇಲ್ಸ್ ಹೇಗಿರುತ್ತೆ? ಸೊ ನೀವು ಹೇಗೆ ವರ್ಕ್ ಮಾಡ್ತೀರಿ? 100% ವರ್ಕ್ ಫ್ರಮ್ ಹೋಮ್. ಇದೊಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಮತ್ತು ಇದು 24/7 ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂದರೆ ಕೆಲವೊಮ್ಮೆ ನೀವು ಮಾರ್ನಿಂಗ್ ಶಿಫ್ಟಲ್ಲಿ ವರ್ಕ್ ಮಾಡ್ತೀರಿ, ಕೆಲವೊಮ್ಮೆ ನೀವು ಇನ್ನೊಂದು ಶಿಫ್ಟಲ್ಲಿ ವರ್ಕ್ ಮಾಡ್ತೀರಿ. ಮತ್ತು ವರ್ಕಿಂಗ್ ಡೇಸ್ ಈಸ್ 6 days a week ಮತ್ತು ಒಂದು ರೊಟೇಷನಲ್ ಆಫ್ ಇರುತ್ತೆ. ಡಿಸೈರ್ಡ್ ಸ್ಕಿಲ್ಸ್: ಗುಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ ಟು ಮಲ್ಟಿ ಟಾಸ್ಕ್, ಕಸ್ಟಮರ್ ಸೆಂಟ್ರಿಕ್, ಬೇಸಿಕ್ ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್. ಇಷ್ಟೆಲ್ಲ ನಿಮ್ಮ ಹತ್ರ ಸ್ಕಿಲ್ಸ್ ಇರಬೇಕು. ಬೆನಿಫಿಟ್ಸ್ ಏನು ಸಿಗುತ್ತೆ ನಿಮಗೆ? ಸೊ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇದು ಅಪಾರ್ಚುನಿಟಿ ಟು ವರ್ಕ್ ಫ್ರಮ್ ಹೋಮ್, ನಿಮಗೆ ಮನೆಯಿಂದ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಅಪಾರ್ಚುನಿಟಿ ಆಗಿರುತ್ತೆ. ಎಕ್ಸ್ಪೋಜರ್ ಟು ಕಸ್ಟಮರ್ ಹ್ಯಾಂಡ್ಲಿಂಗ್ ಆ್ಯಂಡ್ ಸ್ಕಿಲ್ಸ್. ಸೊ ನೀವು ಫ್ರೆಶರ್ ಆಗಿದ್ದರೆ ನಿಮಗೊಂದು ಕಸ್ಟಮರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೆನ್ನುವಂಥ ಒಂದು ಸ್ಕಿಲ್ ನಿಮಗೆ ಸಿಗುತ್ತೆ. ಹಾಗೆಯೇ ಬೇರೆ ಏನು ಯಾವ ರೀತಿಯ ಸ್ಕಿಲ್ ಸಿಗುತ್ತೆ ಅಂತ ನೋಡಿದ್ರೆ ಗ್ರೋತ್ ಅಪಾರ್ಚುನಿಟಿ ವಿದಿನ್ ದ ಆರ್ಗನೈಸೇಷನ್. ನಿಮ್ಮನ್ನು ನೀವು ಇಂಪ್ರೂವ್ ಮಾಡುವಂಥ ಒಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ನೋಟ್: ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಡಿಸೈಡೆಡ್ ಡೆಡಿಕೇಟೆಡ್ ವರ್ಕ್ ಸ್ಪೇಸ್ ವಿತ್ ದ ಮಿನಿಮಮ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಮೀಟ್ ಆಲ್ ದ ಟೆಕ್ನಿಕಲ್ ರಿಕ್ವೈರ್ಮೆಂಟ್. ಸೊ ನೀವು ತುಂಬ ಸೌಂಡ್ ಇರುವಂತಹ, ಶಬ್ದ ಇರುವಂಥ ಪ್ಲೇಸಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಸಪ್ರೇಟ್ ರೂಮ್ ರೀತಿ ಏನಾದರೂ ಇದ್ದರೆ ತುಂಬ ಒಳ್ಳೆಯದು. ಕೀಪ್ ರೆಡಿ ಯುವರ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಆನ್ ದ ಟೈಮ್ ಆಫ್ ವರ್ಚುವಲ್ ರೌಂಡ್ ಆಫ್ ಇಂಟರ್ವ್ಯೂ. ನೀವು ಇಲ್ಲಿ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ವರ್ಚುವಲ್ ರೌಂಡ್ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಪ್ರೊಡ್ಯೂಸ್ ಮಾಡೋ ಅಗತ್ಯ ಇರುತ್ತೆ. ನೀವು ರೆಡಿ ಇರಬೇಕು. ಓಕೆ. ಸೊ ಮುಂದೆ ನೋಡಿದರೆ ಇಂಡಸ್ಟ್ರಿ ಟೈಪ್ ಈಸ್ BPO, ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಮತ್ತು ರೋಲ್ ಕ್ಯಾಟಗರಿ. ಓಕೆ. ಸೊ ಕಂಪನಿ ಬಗ್ಗೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ, ಇದರ ಬಗ್ಗೆ ನೀವು ಓದ್ಬೋದು ಕಂಪನಿ ಬಗ್ಗೆ. ಓಕೆ. ಸೊ ಇಲ್ಲಿ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನೀವು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಇಮೇಲ್ ID ಕೊಟ್ಟು ಕಂಟಿನ್ಯೂ ಕೊಡಬೇಕು. ಸೊ ಇದು ನೀವು ಬೇಸಿಕಲಿ ಇಲ್ಲಿ ಅಪ್ಲೈ ಮಾಡೋದು ಯಾವ ಸೈಟಿಗೆ ಅಂತ ಹೇಳಿದರೆ ಸ್ಟಾರ್ಟಿಕ್ಕಿಗೆಲ್ಲ Naukri.comಗೆ. ಸೊ ಇಲ್ಲಿ ನೀವು ಫಸ್ಟ್ ನಿಮ್ಮ ಅಕೌಂಟ್ ಅಂತ ಹೇಳಿದ್ರೆ ನಿಮ್ಮದೊಂದು ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಿದ ನಂತರ ನೀವು ಬೇರೆ ಬೇರೆ ರೀತಿಯಾದಂತಹ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಲಿಕ್ಕೆ ನೀವೇನು ಮಾಡಬೇಕು? ಅಪ್ಲೈ ಅಂತ ಕ್ಲಿಕ್ ಮಾಡಿ ಇಲ್ಲಿ ಇಮೇಲ್ ID ಕೊಟ್ಟು ಕಂಟಿನ್ಯೂ ಕೊಡಿ. ಆನಂತರ ನಿಮಗೆ ರಿಜಿಸ್ಟರ್ ಪ್ರೋಸೆಸನ್ನು ಕೇಳುತ್ತೆ. ಸೊ ನೀವು ಏನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ನಿಮಗೆ ನಾನು ಇನ್ನೊಂದು ವಿಡಿಯೋ ಈ ನೌಕರಿಗೆ ಹೇಗೆ ರಿಜಿಸ್ಟರ್ ಮಾಡಬೇಕಂತ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿದೆ. ಸೊ ಕಂಪನಿ ಬಂದು ಸ್ಟಾರ್ ಟೆಕ್. ಇದೊಂದು ಕಸ್ಟಮರ್ ಸರ್ವಿಸ್ ಜಾಬ್ ಆಗಿರೋದ್ರಿಂದ ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇದು 100% ರಿಮೋಟ್ ಜಾಬ್ ಆಗಿರುತ್ತೆ. ಸೊ ಸ್ನೇಹಿತರೆ, ನೀವು ಈ ರೀತಿಯಾದಂತಹ ವರ್ಕ್ ಫ್ರಮ್ ಹೋಮ್ ಜಾಬಿಗೆ ಇಂಟ್ರೆಸ್ಟೆಡ್ ಅಂತೇಳಿ ಕಮೆಂಟಲ್ಲಿ ಟೈಪ್ ಮಾಡಿ. ಸೊ ದ್ಯಾಟ್ ನಾನು ಇದೇ ರಿಲೇಟೆಡ್ ವಿಡಿಯೋವನ್ನು ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.